ಅಂದ್ರೆ ನಮ್ಮ ಜೀವನ ನಡೆಸ್ಕೊಂಡು ಹೋಗೋಕೆ ಒಂದು ಬೆಳಕಿನ ರೀತಿ ಕೆಲಸ ಮಾಡೋದು ಯಾವುದು ಅಂತ ಹೇಳಿದ್ರೆ ಅದು ಜ್ಯೋತಿಷ್ಯ ಅಂತ. ಇಂಥ ಮುಹೂರ್ತದಲ್ಲಿ ಇಂಥ ಟೈಮಲ್ಲಿ ಈ ಮೆಡಿಸನ್ ತಗೊಂಡ್ರೆ ಚೆನ್ನಾಗಾಗ್ತಾರೆ. ಈ ರೀತಿ ನಾವು ಆಯುರ್ವೇದವನ್ನ ಜ್ಯೋತಿಷ್ಯವನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಇಂಥ ನಕ್ಷತ್ರದ ದಿನ ಜ್ವರ ಬಂದ್ರೆ ಇಷ್ಟು ದಿನ ಜ್ವರ ಇರುತ್ತೆ, ಇಂಥ ನಕ್ಷತ್ರದ ದಿನ ಆರೋಗ್ಯಕ್ಕೆ ಸಮಸ್ಯೆ ಬಂದ್ರೆ ಪ್ರಾಣಹಾನಿ ಆಗುತ್ತೆ ಅಂತ ಕೂಡ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ಲೈಫ್ ಅಡ್ವೆಂಚರ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಜ್ಯೋತಿಷ್ಯ ಅನ್ನೋದು ಒಂದು ಬ್ರಹ್ಮಜ್ಞಾನ. ಆ ಒಂದು ಬ್ರಹ್ಮಜ್ಞಾನನ ಯಾರು ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಒಂದು ಪಾಂಡಿತ್ಯನ ಪಡ್ಕೊಂಡಿರ್ತಾರೋ ಅವ್ರಿಗೆ ಬೇರೆ ವಿದ್ಯೆಗಳು ಸಹ ಒಲಿದು ಬರುತ್ತೆ ಅಂತ ಗುರುಹಿರಿಯರು ಹೇಳ್ತಾರೆ. ಹಾಗೇನೆ ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಇವರು ಸಾಕಷ್ಟು ವರ್ಷಗಳಿಂದ ಜ್ಯೋತಿಷ್ಯನ ಪ್ರಾಕ್ಟೀಸ್ ಮಾಡೋದಷ್ಟೇ ಅಲ್ಲದೇನೆ ಇವರು ಮೆಡಿಕಲ್ ಆಸ್ಟ್ರಾಲಜಿನೂ ಸಹ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ನಾವು ನಮ್ಮ ಸ್ಪೆಷಲ್ ಗೆಸ್ಟ್ ಒಟ್ಟಿಗೆ ಜ್ಯೋತಿಷ್ಯಕ್ಕೂ ಮೆಡಿಕಲ್ ಸೈನ್ಸ್ಗೂ ಏನು ಸಂಬಂಧ, ಅಸಲಿಗೆ ಈ ಒಂದು ಮೆಡಿಕಲ್ ಆಸ್ಟ್ರಾಲಜಿ ಅಂದ್ರೆ ಏನು, ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಜ್ಯೋತಿಷ್ಯದಲ್ಲಿ ಪಾಂಡಿತ್ಯವನ್ನು ಪಡೆದಂತಹ ದಿವ್ಯಾ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮ್ಯಾಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸುಬ್ಬು ಅವರೇ. ನಮಸ್ಕಾರ. ಸೊ ಮೊದಲನೇದಾಗಿ ಮ್ಯಾಮ್, ನಿಮ್ಮ ಪರಿಚಯ, ನಿಮ್ಮ ಒಂದು ಬಾಲ್ಯ ಹೇಗಿತ್ತು ಅಂಡ್ ಅದ್ರ ಜೊತೆಗೇನೆ ನಿಮ್ಮ ಒಂದು ಕಿರು ಪರಿಚಯ. ನಾನು ದಿವ್ಯಾ ಸುಬ್ರಹ್ಮಣ್ಯ ಅಂತ. ಹುಟ್ಟಿ ಬೆಳೆದಿದ್ದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆನಲ್ಲಿ. ನಾನು ಹುಟ್ಟು ಬೆಳೆದಿದ್ದು ಅದೇ ಊರಲ್ಲಿ. ನಾನು ಹುಟ್ಟು ಬೆಳೆದಂತಹ ಕುಟುಂಬ ದೀಕ್ಷಿತರ ಕುಟುಂಬ. ದೀಕ್ಷಿತರು ಅಂತ ಹೇಳಿದ್ರೆ ದೀಕ್ಷೆಯನ್ನ ತಗೊಂಡವರು ಅಂತ. ಯಾವ ದೀಕ್ಷೆ? ವ್ರತಾಚರಣೆಗಳು, ಪೂಜೆ ಪುನಸ್ಕಾರಗಳು, ಇಂತಹ ಒಂದು ದೀಕ್ಷೆಯನ್ನ ತಗೊಂಡಂತಹ ಕುಟುಂಬದಲ್ಲಿ ಹುಟ್ಟು ಬೆಳೆದಿದ್ದು ನಾನು. ನಮ್ಮ ತಂದೆಯವರು ಶ್ರೀಯುತರು ಅನಂತರಾಮ ಗೌತಮ್ ಅಂತ ಹೇಳಿ. ನನ್ನ ತಾಯಿ ಶ್ರೀಮತಿ ರಾಧಾ, ಅವರು ಈಗ ಇಲ್ಲ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ದೀಕ್ಷಿತರ ಮನೆತನದಲ್ಲಿ. ಚಿಕ್ಕ ವಯಸ್ಸಿಂದನೂ ಜ್ಯೋತಿಷ್ಯ, ಸಂಸ್ಕಾರಗಳು, ಪೂಜೆ ಪುನಸ್ಕಾರಗಳು ಈ ಥರದನ್ನೆಲ್ಲ ಆಚರಿಸ್ಕೊಂಡು ಬಂದಂಥ ಒಂದು ಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದು ನಾನು. ಇದು ನನ್ನ ಬಾಲ್ಯ. ನಾನು ಓದಿದ್ದು ನಾರ್ಮಲ್ ಆರ್ಟ್ಸ್ ರಿಲೇಟೆಡ್ ಡಿಗ್ರಿ ಆಗಿರಬಹುದು, ಆದ್ರೆ ನಾನು ರೂಢಿಸ್ಕೊಂಡಿದ್ದು, ನಾನು ಕಲ್ತಿದ್ದು, ತುಂಬಾ ಆಸೆ ಪಟ್ಟು ಕಲ್ತಂತ ಸಬ್ಜೆಕ್ಟ್ ಜ್ಯೋತಿಷ್ಯ. ಎಷ್ಟು ವರ್ಷದಿಂದ ಜ್ಯೋತಿಷ್ಯನ ಪ್ರಾಕ್ಟೀಸ್ ಮಾಡ್ತಾರೆ? ನಾನು ಜ್ಯೋತಿಷ್ಯನ ಒಂದು 15 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಟ್ ಬಿಗಿನಿಂಗ್ 5 years ಏನಿದೆ ಅದು ಅಂಥ ಏನು ತುಂಬಾ ದೊಡ್ಡ ಮಟ್ಟದಲ್ಲಿ ಮುಂದೆ ಹೋಗಿರ್ಲಿಲ್ಲ. ನಮ್ಮ ತಂದೆಯವರು ನನಗೆ ಜ್ಯೋತಿಷ್ಯದ ಮೊದಲ ಗುರು. ಯಾಕೆಂದ್ರೆ ನಮ್ಮ ತಂದೆಯವರು ಜ್ಯೋತಿಷಿಗಳು. ನಮ್ಮ ತಂದೆಯವರು ಫಸ್ಟ್ ಮೊದಲನೇ ಜಾತಕ ಬರೆದಾಗ ಅವರಿಗೆ 11-12 ವರ್ಷ ಆಗಿತ್ತಂತೆ. ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವರು ಜಾತಕನ ಬರೆದಿದ್ರು. ನಾನು ನನ್ನ ಬಾಲ್ಯದಿಂದನೂ ಜ್ಯೋತಿಷ್ಯ ಹೇಳೋದನ್ನ ಕೇಳೋದನ್ನ, ಗ್ರಹಗಳ ಹೆಸರು, ಈ ಪೂಜೆ ಪುನಸ್ಕಾರಗಳು, ಮಂತ್ರ ಜಪಗಳು ಇದನ್ನೆಲ್ಲ ಕೇಳ್ತಾನೆ ಬಂದಿದ್ದಂಥದ್ದು. ಸೊ ಹಾಗಾಗಿ ನನಗೆ ಮುಂಚೆಯಿಂದನೂ ಜ್ಯೋತಿಷ್ಯದ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಬಟ್ ನನ್ನ ಸ್ಟಡೀಸ್ ಅದು ಇದು ಅಂತ ಹೇಳಿ ನಾನು ಸುಮಾರು ವರ್ಷಗಳು ನಾನು ಅದ್ರ ಕಡೆ ಹೆಚ್ಚು ಗಮನವನ್ನ ಕೊಟ್ಟಿರ್ಲಿಲ್ಲ. ಆಮೇಲೆ ನಾನೀಗ ಒಂದು 15 ವರ್ಷದ ಕೆಳಗಡೆ ಜ್ಯೋತಿಷ್ಯ ಕಲಿಬೇಕು ಅಂತ ಅಂದ್ಕೊಂಡು ಕೇಳಿದಾಗ ನಮ್ಮ ತಂದೆಯವರು ಬೇಸಿಕ್ಸ್ ನ ಹೇಳ್ಕೊಟ್ರು. ಆಮೇಲೆ ನನಗೆ ಸಿಕ್ಕಂತ ಗುರುಗಳು ಅಂತ ಹೇಳಿದ್ರೆ ಶ್ರೀಯುತ ಶಂಕರ್ ಹೆಗಡೆ ಅವರು ಪ್ರಪಂಚದ ಟಾಪ್ 10 ಅಸ್ಟ್ರಾಲಜರ್ಸ್ ಅಲ್ಲಿ ಒಬ್ರು ಅಂತ ಹೇಳ್ಬೋದು. ಅಂತಹ ಗುರುಗಳು ಸಿಕ್ಕಿದ್ದು ನನ್ನ ಸೌಭಾಗ್ಯ. ಸೊ ಅವರ ಹತ್ರ ನಾನು ಇನ್ಡೆಪ್ತ್ ಏನಿದೆ ಸಬ್ಜೆಕ್ಟ್ ನಾಲೆಡ್ಜ್ ಏನಿದೆ ಅದನ್ನ ಪಡ್ಕೊಂಡಂಥದ್ದು. ನನ್ನ ಜ್ಯೋತಿಷ್ಯ ಜ್ಞಾನನ ಅವ್ರ ಕಡೆಯಿಂದಾನೇ ಪಡ್ಕೊಂಡಿದ್ದು. ಒಂದು 10 ವರ್ಷಗಳಿಂದ ನಾನು ಕಲ್ತು ಪ್ರಾಕ್ಟೀಸ್ ಮಾಡಿ ಎಲ್ಲ ನಡೆದ. ಸಾಮಾನ್ಯವಾಗಿ ಜ್ಯೋತಿಷಕ್ಕೂ ಮತ್ತೆ ಈ ಮೆಡಿಕಲ್ ಆಸ್ಟ್ರಾಲಜಿ ಮತ್ತೆ ಮೆಡಿಕಲ್ ಆಸ್ಟ್ರಾಲಜಿಗೂ ವ್ಯತ್ಯಾಸ ಏನು ಅಂತ? ಜ್ಯೋತಿಷ್ಯಕ್ಕೂ ಮೆಡಿಕಲ್ ಅಸ್ಟ್ರಾಲಜಿಗೂ ಏನ್ ವ್ಯತ್ಯಾಸ ಅಂತ ಕೇಳ್ತಿದ್ದೀರಾ? ಓಕೆ, ಈಗ ನೋಡಿ, ಜ್ಯೋತಿಷ್ಯ ಅಂತ ಅಂದ್ರೇನೆ ನಮ್ಮ ಜೀವನಕ್ಕೆ ಬೆಳಕನ್ನ ತೋರಿಸುವಂಥದ್ದು. ಸೊ ನಾವು ಜಾತಕ ಅಂತ ಬರೆಸ್ತೀವಿ. ಜಾತಕ ಅಂತ ಹೇಳಿದ್ರೆ ನೀವು ಹುಟ್ಟಿದಂತ ಸಮಯದಲ್ಲಿ ಆಕಾಶದಲ್ಲಿ ಪ್ಲಾನೆಟ್ಸ್ ಎಲ್ಲೆಲ್ಲಿತ್ತು ಅದರದ್ದು ಒಂದು ಸ್ಕ್ರೀನ್ ಶಾಟ್ ಅಥವಾ ಒಂದು ಫೋಟೋ ತೆಗೆದ್ರೆ ಏನೋ ಅದೇನೆ ನಮ್ಮ ಜಾತಕ ಆಗುತ್ತೆ. ಸೊ ನಾವು ಜಾತಕ ಬರೆಸ್ತೀವಿ ಅಂತ ಹೇಳ್ತೀವಲ್ಲ, ಈ ಜಾತಕದಿಂದ ಏನು ಉಪಯೋಗ ಅಂತ ಹೇಳಿದ್ರೆ ನಾವು ಅದರಿಂದ ನಮ್ಮ ಜೀವನದಲ್ಲಿ ಮುಂದೆ ಆಗುವಂತಹ ವಿಚಾರಗಳನ್ನು ತಿಳ್ಕೊಳ್ಬಹುದು. ನಮಗೆ ಜ್ಯೋತಿಯ ರೀತಿ ಅಂದ್ರೆ ನಮ್ಮ ಜೀವನ ನಡೆಸ್ಕೊಂಡು ಹೋಗೋಕೆ ಒಂದು ಬೆಳಕಿನ ರೀತಿ ಕೆಲಸ ಮಾಡೋದು ಯಾವುದು ಅಂತ ಹೇಳಿದ್ರೆ ಅದು ಜ್ಯೋತಿಷ್ಯ ಅಂತ. ಇದು ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಎಲ್ಲ ವಿಚಾರನೂ ಕವರ್ ಮಾಡ್ತೀವಿ. ಅಂದ್ರೆ ವಿದ್ಯೆ ಇರ್ಬೋದು, ಹಣಕಾಸು ಇರ್ಬೋದು,
ನಮ್ಮ ಉದ್ಯೋಗ ಇರಬಹುದು, ನಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ, ಈ ಎಲ್ಲ ವಿಚಾರಗಳನ್ನ ನಮಗೆ ಜ್ಯೋತಿಷ್ಯ ತಿಳಿಸ್ಕೊಡುತ್ತೆ. ಇನ್ನು ಮೆಡಿಕಲ್ ಆಸ್ಟ್ರಾಲಜಿ ಅಂತ ಬಂದಾಗ ಇದರಲ್ಲಿ ನಾವು ಅಂದ್ರೆ ನಮಗೆ ಯಾವ ರೀತಿಯ ಹೆಲ್ತ್ ಇಶ್ಯೂಸ್ ಬರಬಹುದು, ಮತ್ತೆ ಯಾವ ರೀತಿಯ ತೊಂದರೆಗಳು ಅಡೆತಡೆಗಳು ಜೀವನದಲ್ಲಿ ಬರಬಹುದು, ಅಥವಾ ಆಕ್ಸಿಡೆಂಟ್ಸ್ ಏನಾದ್ರೂ ಆಗತ್ತಾ ನಮ್ಮ ಜೀವನದಲ್ಲಿ, ಸರ್ಜರಿಗಳಾಗತ್ತಾ, ಯಾವ ತರಹದ ತೊಂದರೆಗಳನ್ನ ನಾವು ಅನುಭವಿಸ್ತೀವಿ ನಮ್ಮ ಜೀವನದಲ್ಲಿ ಅನ್ನೋದನ್ನ ತಿಳಿಸ್ಕೊಡುವಂತಹ ಸಬ್ಜೆಕ್ಟ್ ಏನಿದೆ ಅದು ಮೆಡಿಕಲ್ ಆಸ್ಟ್ರಾಲಜಿ ಅಂತ ಹೇಳಿ. ಓಕೆ ಮ್ಯಾಮ್, ಈಗ ಸರ್ವೇ ಸಾಮಾನ್ಯವಾಗಿ ಈ ಒಂದು ಆಸ್ಟ್ರಾಲಜಿನ, ಈ ಒಂದು ಜ್ಯೋತಿಷ್ಯ ಅಂತ ಅನ್ನೋದನ್ನ ಈ ಒಂದು ಮೆಡಿಕಲ್ ಸೈನ್ಸ್ ಜೊತೆ ಹೇಗೆ ನಾವು ಸೇರಿಸ್ಬೋದು ಅಂತ? ಜ್ಯೋತಿಷ್ಯವನ್ನ ಮೆಡಿಕಲ್ ಸೈನ್ಸ್ ಜೊತೆಗೆ ನೋಡಿ, ಈಗ ನಿಮ್ಗೆ ಜ್ವರ ಬರುತ್ತೆ, ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಮೆಡಿಸಿನ್ ತಗೋತೀರಾ, ಆಮೇಲೆ ಅದಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ಲಾಂಗ್ ಟೈಮ್ ಅಲ್ಲಿ ಏನೇನೋ ಕಾಯಿಲೆಗಳು ತೊಂದರೆಗಳು ಬಂದೇ ಬರುತ್ತೆ. ಯಾಕಂದ್ರೆ ಇಂಗ್ಲಿಷ್ ಮೆಡಿಸಿನ್ಸ್ ಅಥವಾ ನಾವು ಇಂಗ್ಲಿಷ್ ಮೆಡಿಸಿನ್ಸ್ ನ ಅಪೋಸ್ ಮಾಡ್ತೀವಿ ಅಂತ ಅಲ್ಲ, ಮೆಡಿಸಿನ್ಸ್ ನ ತಗೊಂಡಾಗ ಅದರ ಸೈಡ್ ಎಫೆಕ್ಟ್ಸ್ ನ ನಾವು ಅನುಭವಿಸ್ಬೇಕಾಗಿ ಬರುತ್ತೆ. ಆದ್ರೆ ಜ್ಯೋತಿಷ್ಯದ ಸಹಾಯದಿಂದ ನಾವು ನಮ್ಗೆ ಲೈಫ್ ಅಲ್ಲಿ ಯಾವ ರೀತಿಯ ತೊಂದರೆಗಳು ಬರಬಹುದು, ಯಾವ ರೀತಿಯ ಪ್ರಾಬ್ಲಮ್ಗಳನ್ನ ನಾವು ಅನುಭವಿಸ್ತೀವಿ ಅಂತ ಗೊತ್ತಾದ್ರೆ ನಮ್ಮ ಲೈಫ್ ನ ನಾವು ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಅಂತ ಹೇಳ್ತೀವಿ ಈಗೆಲ್ಲ. ಸೊ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋದಾಗ ಮೇಜರ್ ಆಗಿ ಬರುವಂತಹ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳನ್ನ ನಾವು ತಪ್ಪಿಸಬಹುದು. ಅದಕ್ಕೆ ಮೆಡಿಕಲ್ ಆಸ್ಟ್ರಾಲಜಿ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ ಮ್ಯಾಮ್, ಈಗ ಈ ಜ್ಯೋತಿಷ್ಯ ಅನ್ನೋದನ್ನ ಆಯುರ್ವೇದದ ಜೊತೆಗೆ ಹೇಗೆ ಸೇರಿಸ್ಬೋದು ಅಂತ? ನಿಮ್ಗೆ ಆಯುರ್ವೇದದ ವಿಚಾರದಲ್ಲಿ ಒಂದು ವಿಚಾರ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಮೆಡಿಸನ್ ತಗೊಳಕ್ಕೆ ಮುಹೂರ್ತ ನೋಡ್ತಾರೆ ಆಯುರ್ವೇದದಲ್ಲಿ ಇದೆ. ಇಂಥ ಮುಹೂರ್ತದಲ್ಲಿ ಇಂಥ ಟೈಮಲ್ಲಿ ಈ ಮೆಡಿಸನ್ ತಗೊಂಡ್ರೆ ಚೆನ್ನಾಗಾಗ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಿಮ್ಗೆ ಸ್ವರ್ಣಪ್ರಾಶನ, ಸ್ವರ್ಣ ಬಿಂದು ಅಂತ ಕೇಳಿದೀರಾ ಅಲ್ವಾ, ಮಕ್ಕಳಿಗೆ ಕೊಡ್ತಾರೆ. ಅದು ಇಂಥದ್ದೇ ನಕ್ಷತ್ರದಲ್ಲಿ ತಗೊಳ್ಬೇಕು, ಇಂಥದ್ದೇ ದಿನ ತಗೊಳ್ಬೇಕು ಅಂತ ಇದೆ. ಅದಕ್ಕೆ ಎಲ್ಲಾ ದಿನಗಳಲ್ಲೂ ಸ್ವರ್ಣ ಬಿಂದು ಪ್ರಾಶನ ಕೊಡಲ್ಲ. ಸೊ ಅದಕ್ಕೆಲ್ಲ ಒಂದು ಇಂಥದ್ದೇ ದಿನ ಕೊಡ್ಬೇಕು ಅಂತ ಒಂದು ಮುಹೂರ್ತ ಇರುತ್ತೆ ಅಂತ. ಸೊ ಆ ಮುಹೂರ್ತಕ್ಕೆ ಒಂದು ಉಪಯೋಗಿಸ್ಕೊಳ್ಬಹುದು. ಬೇಸಿಕ್ ನಾನು ಇದನ್ನ ಹೇಳಿದ್ದು. ಅದನ್ನ ಬಿಟ್ಟು ನಮ್ಮ ಜನ್ಮ ಜಾತಕದ 6ನೇ ಮನೆ ನಮ್ಮ ರೋಗಸ್ಥಾನ ಆಗುತ್ತೆ. ಸೊ 6ನೇ ಮನೆ ಏನಿದೆ ಅದನ್ನ ರೋಗಸ್ಥಾನ ಆದಾಗ 6ನೇ ಮನೆಗೆ ಯಾವ ತರದ ಅಫ್ಲಿಕ್ಷನ್ಸ್ ಇದೆ ನೋಡ್ಕೊಂಡು ಅದರ ರಿಲೇಟೆಡ್ ಪ್ರಿಕಾಷನ್ಸ್ ನಾವು ತಗೊಳ್ಬಹುದು. ಆಯುರ್ವೇದದಲ್ಲಿ ನಮ್ಗೆ ಲೈಫ್ ಸ್ಟೈಲ್ ಚೇಂಜ್ ಅಂತ ಅವಾಗ್ಲೇ ನಾವು ಮಾತಾಡಿದ ಹಾಗೆ ಕೆಲವು ಚೇಂಜಸ್ ನಾವು ಮಾಡ್ಕೊಂಡು ಬರುವಂತಹ ತೊಂದರೆಗಳಿಂದ ಪಾರಾಗಬಹುದು. ಈ ರೀತಿ ನಾವು ಆಯುರ್ವೇದವನ್ನ ಜ್ಯೋತಿಷ್ಯವನ್ನ ಮಿಕ್ಸ್ ಮಾಡ್ಕೊಳ್ಬಹುದು. ಓಕೆ ಮೇಡಮ್, ಈಗ ಗ್ರಹಗತಿಗಳು ನಮ್ಮ ಒಂದು ಆರೋಗ್ಯದ ಮೇಲೆ ಪ್ರಭಾವನ ಬೀರಬಹುದಾ? ಖಂಡಿತ ಪ್ರಭಾವ ಬೀರುತ್ತೆ ಗ್ರಹಗತಿಗಳು ಸುಬೋರೆ. ಹೇಗೆ ಅಂತ ಹೇಳ್ತೀವಿ ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಸಹಿತ ಹೇಳ್ತೀನಿ ಇದನ್ನ. ನಾನು ನನ್ನ ಮನೆಯಲ್ಲೇನೆ ಒಂದು ಸರ್ಜರಿ ಆಗ್ಬೇಕಾಗಿತ್ತು. ಈ ತರ ಸರ್ಜರಿ ಆಗಬಹುದು, ಈ ತರದ ಸಮಯದಲ್ಲಿ ಈ ತರ ತೊಂದರೆ ಆಗಬಹುದು ಅನ್ನುವಂಥದ್ದು ಒಂದು ಪ್ರೆಡಿಕ್ಷನ್ಸ್ ನ ಹೇಳಿದ್ದೆ ಆಕ್ಚುಲಿ. ಸೊ ಅದಾಯ್ತು. ಸೊ ಗ್ರಹಗತಿಗಳ ಮೂವ್ಮೆಂಟ್ ಅಲ್ಲಿ ಈ ಟೈಮ್ ಅಲ್ಲಿ ನಾವು ಸರ್ಜರಿ ಆಗುತ್ತೆ ಅಥವಾ ಈ ತರದ ಪ್ರಾಬ್ಲಮ್ಗಳು ಬರುತ್ತೆ. ಆಮೇಲೆ ಇನ್ನೂ ಒಂದು ವಿಚಾರ ಇದೆ ನೋಡಿ, ನಕ್ಷತ್ರಗಳು ಏನ್ ಹೇಳ್ತೀವಲ್ಲ, ಇಂಥ ನಕ್ಷತ್ರದ ದಿನ ಜ್ವರ ಬಂದ್ರೆ ಇಷ್ಟು ದಿನ ಜ್ವರ ಇರುತ್ತೆ, ಇಂಥ ನಕ್ಷತ್ರದ ದಿನ ಆರೋಗ್ಯಕ್ಕೆ ಸಮಸ್ಯೆ ಬಂದ್ರೆ ಪ್ರಾಣಹಾನಿ ಆಗುತ್ತೆ ಅಂತ ಕೂಡ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ನಾನು ಅದನ್ನ ಕೂಡ ನಾನು ಮುಂದಿನ ದಿನಗಳಲ್ಲಿ ಅದನ್ನ ತಿಳಿಸ್ತೀನಿ. ಬಟ್ ನಕ್ಷತ್ರಾಧಾರಿತವಾಗಿ ಹೇಳುವಾಗ ಇಂಥ ನಕ್ಷತ್ರದಲ್ಲಿ ಹುಷಾರ್ ತಪ್ಪಿದ್ರೆ, ಇಂಥ ನಕ್ಷತ್ರದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಬಂದ್ರೆ ನಮಗೆ ತೊಂದರೆ ಆಗುತ್ತೆ ಅನ್ನೋಂಥದ್ದನ್ನ ಹೇಳಿದೀವಿ. ಆಮೇಲೆ ನಮ್ಮ ಲಗ್ನ ಭಾವ ಅಂತ ಹೇಳ್ತೀವಿ. ಲಗ್ನ ಅಂದ್ರೆ ಸೆಲ್ಫ್, ನಾವ್ ಏನಿದೀವಿ, ನಮ್ಮ ಪರ್ಸನಾಲಿಟಿ ಏನಿದೆ ಅದು ಲಗ್ನ ಆಗುತ್ತೆ. ನಾವೇನಿದೀವಿ ಅದು ಲಗ್ನ ಆದಾಗ ನಮ್ಮ ಲಗ್ನಕ್ಕೆ ಯಾವ್ದಾದ್ರು ಪಾಪಗ್ರಹಗಳ ಸಂಬಂಧನೋ ಅಥವಾ ಪಾಪಗ್ರಹಗಳ ಯುತಿನೋ ದೃಷ್ಟಿನೋ ಏನಾದ್ರೂ ಬಂದಾಗ ಮತ್ತೆ ನಮಗೆ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಮೇಡಮ್, ಈಗ ಯಾವ್ದಾದ್ರು ಒಂದು ಗುಣಮುಖವಾಗುವಂತಹ ಕಾಯಿಲೆಗೆ ಅಥವಾ ಒಂದು ಶಸ್ತ್ರಚಿಕಿತ್ಸೆ ಆದ್ಮೇಲೆ ಇಷ್ಟು ದಿನದಲ್ಲಿ ಇವರು ರಿಕವರ್ ಆಗಬಹುದು ಅಂತ ಜ್ಯೋತಿಷ್ಯದಲ್ಲಿ ಹೇಳ್ಬೋದಾ? ಹೌದು, ನೀವು ಗೋಚಾರದ ವಿಚಾರನ ಕೇಳಿದ್ರಿ. ಈಗ ಇಷ್ಟು ದಿನದಲ್ಲಿ ಸರ್ಜರಿ ಆಗುತ್ತೆ ಅಂತ ನಾವ್ ಹೆಂಗ್ ಹೇಳ್ತೀವೋ ಅದೇ ರೀತಿ ಇಷ್ಟು ದಿನದ ನಂತರ ಇವ್ರಿಗೆ ಈ ಪೇನ್ ಅಥವಾ ಈ ನೋವಿನಿಂದ ರಿಲೀಫ್ ಸಿಗುತ್ತೆ. ಇವಾಗ ಆದ್ರೆ ಕ್ರಾನಿಕ್ ಡಿಸೀಸಸ್ ಮತ್ತೆ ಲಾಂಗ್ ಟರ್ಮ್ ಡಿಸೀಸಸ್ ಇರುತ್ತೆ. ಆ ತರದಕ್ಕೆ ನಾವು ಬೇರೆ ತರದ ವಿಚಾರಗಳನ್ನ ನೋಡ್ಬೇಕಾಗುತ್ತೆ. ಆವಾಗ ನಾವು ದಶಾಭುಕ್ತಿಗಳನ್ನ ತಗೊಳ್ಬೇಕಾಗತ್ತೆ. ದಶಾಭುಕ್ತಿಗಳು ಒಂದ್ಸರಿ ಬಂದ್ರೆ 20 ವರ್ಷ ಶುಕ್ರ ದಶೆ ಇರುತ್ತೆ. ಸೊ ಹಂಗೆ ಅಷ್ಟು ವರ್ಷ ನಾವು ಕೆಲವು ಸರಿ ಈಗ ನೋಡಿ, ಕೆಲವು ಹೆಲ್ತ್ ಇಶ್ಯೂಸ್ ವರ್ಷಗಟ್ಲೆ ಬಾಧಿಸುತ್ತೆ ನಮ್ಗೆ. ನೀವು ಈ ಸೋರಿಯಾಸಿಸ್ ನಂತಹ ತೊಂದರೆಗಳನ್ನ ಕೇಳಿರ್ತೀರಾ ಅಲ್ವಾ, ಇದೆಲ್ಲ ಬಂದ್ರೆ ನಿಮಗೆ ಲಾಂಗ್ ಟರ್ಮ್ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಇದ್ರಲ್ಲಿ ಇಂಗ್ಲಿಷ್ ಮೆಡಿಸಿನ್ ಅವರು ಆಲ್ಮೋಸ್ಟ್ ಅದು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ತರದ ಸಂದರ್ಭಗಳಲ್ಲಿ ಇರ್ತವೆ. ಅವಾಗ ಏನಾಗುತ್ತೆ ಅಂದ್ರೆ ಈ ದಶಾಭುಕ್ತಿಗಳು ನಮ್ಗೆ ಮೇ ಬಿ
ತೊಂದರೆ ಕೊಡ್ತವೆ ತೊಂದರೆ ಕೊಡ್ತವೆ. ಸೊ ಅದನ್ನ ನಾವು ನೋಡ್ಕೊಂಡು ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು ಅಂತ ಹೇಗೆ. ಓಕೆ ಮೇಡಮ್, ಜ್ಯೋತಿಷ್ಯ ಆಧಾರಿತ ಇವಾಗ ಜ್ಯೋತಿಷ್ಯದವ್ರು ಯಾರೋ ಒಂದು ಈ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳಪ್ಪ ಅಂತ ಅಂದಾಗ ಅದು ನಮ್ಮ ಆರೋಗ್ಯನ ಗುಣಪಡಿಸಬಹುದಾ? ಖಂಡಿತವಾಗಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ನನ್ನ ಹತ್ರ ಬರ್ತಾರೆ ಕೆಲವರು, ನನ್ನ ಕ್ಲೈಂಟ್ಸ್ ಬಂದಾಗ ನಾನು ಹೇಳ್ತೀನಿ, ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತ ತೊಂದರೆ ಇದೆ, ನನಗೆ ಗುರು ಲಿವರ್ನ ಇದ್ ಮಾಡ್ತಾನೆ, ಇಂಡಿಕೇಟ್ ಮಾಡ್ತಾನೆ. ಸೊ ನೀವೇನಾದ್ರೂ ಡ್ರಿಂಕ್ಸ್, ಆಲ್ಕೋಹಾಲ್ ಈ ತರದ್ದೆಲ್ಲ ನಿಮಗಿದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್, ಬಿಕಾಸ್ ದೇರ್ ವಿಲ್ ಬಿ ಚಾನ್ಸಸ್ ಆಫ್ ಫೇಸಿಂಗ್ ಹೆಲ್ತ್ ಇಶ್ಯೂಸ್ ರಿಲೇಟೆಡ್ ಟು ಸ್ಟಮಕ್. ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳನ್ನ ಅನುಭವಿಸೋದಕ್ಕೆ ಅವಕಾಶ ಇರೋದ್ರಿಂದ ನೀವು ಆಲ್ಕೋಹಾಲ್ನ ನಿಲ್ಲಿಸ್ಬೇಕು, ಅಥವಾ ನಿಮ್ಮ ಫುಡ್ ಹ್ಯಾಬಿಟ್ಸ್ ನ ಸರಿ ಮಾಡ್ಕೊಳ್ಬೇಕು, ನೀವು ಚೆನ್ನಾಗಿ ನೀರ್ ಕುಡಿಬೇಕು, ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು, ಇದನ್ನೆಲ್ಲ ಹೇಳ್ತೀವಿ. ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಬಂದಾಗ ನಾವು ಆಹಾರ ಪದ್ಧತಿಯನ್ನ ಸರಿ ಮಾಡ್ಕೊಳ್ಬೇಕು, ನೀರ್ ಚೆನ್ನಾಗಿ ಕುಡಿಬೇಕು, ಇದನ್ನೆಲ್ಲ ಹೇಳ್ತೀವಲ್ವಾ. ಈ ತರ ನಾವು ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಏನ್ ಹೇಳ್ತೀವಿ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತ ಪದಾರ್ಥಗಳನ್ನ ತಗೊಳ್ಳಿ, ಓವರ್ ಕೊಲೆಸ್ಟ್ರಾಲ್, ನಾನ್ ವೆಜ್ ಅವಾಯ್ಡ್ ಮಾಡಿ, ಹೆಚ್ಚು ನಾನ್ ವೆಜ್ ತಿನ್ಬೇಡಿ, ಈ ತರದ ಸಜೆಷನ್ಸ್ ನ ಕೊಡ್ತೀವಿ. ಮೇಡಮ್, ಈಗ ಒಬ್ರು ಜಾತಕನ ನೋಡಿದಾಗ ಒಬ್ರು ಜ್ಯೋತಿಷಿಯಾಗಿ ಇವರಿಗೆ ದೇಹದಲ್ಲಿ ಈ ಅಂಗಕ್ಕೇನೆ ಪೆಟ್ಟು ಬೀಳಬಹುದು ಅಥವಾ ಈ ಒಂದು ಅಂಗದಲ್ಲೇ ಏನಾದರೂ ಒಂದು ರೋಗ ಕಾಣಿಸ್ಕೋಬಹುದು ಅಂತ ಮುಂಚೆನೆ ಹೇಳ್ಬೋದಾ ಅಂತ? ಹೌದು, ಹೇಳ್ಬೋದು ಸುಬ್ಬು ಅವರೇ. ಯಾಕೆ ಅಂದ್ರೆ ನೋಡಿ, ನಾನು ಅವಾಗ್ಲೇ ನಿಮ್ಗೊಂದು ಮಾತು ಹೇಳಿದೆ, ರೋಗಸ್ಥಾನ ಅಂತ ಇರುತ್ತೆ ನಮ್ಮ ಜನ್ಮ ಜಾತಕದಲ್ಲಿ. ರೋಗಸ್ಥಾನ ಬಂದು 6ನೇ ಮನೆ. ಸೊ ಈ 6ನೇ ಮನೆಯ ಅಧಿಪತಿ ಅಥವಾ ಆ ಮನೆಯಲ್ಲಿರುವಂತಹ ಗ್ರಹ ಏನಿದ್ದಾನೆ ಅದಕ್ಕೆ ಸಂಬಂಧಿಸಿದಂತಹ ಆರೋಗ್ಯದ ತೊಂದರೆಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ಈ ಲಗ್ನಾಧಿಪತಿ ಅಂತ ಹೇಳ್ತೀವಿ. ಲಗ್ನ ಅಂದ್ರೆ ನಮ್ಮ ಪರ್ಸನಾಲಿಟಿ ಅಂತ ಅವಾಗ್ಲೇ ಹೇಳಿದೆ. ನಮ್ಮ ಫಿಸಿಕಲ್ ಬಾಡಿ ಏನಿದೆ ಅದನ್ನ ಲಗ್ನ ಅಂತ ಕರಿತೀವಿ. ಲಗ್ನ ಲಾರ್ಡ್, ಲಗ್ನಾಧಿಪತಿ ಏನಿದ್ದಾನೆ ಅವನು 6ನೇ ಮನೆನೋ 8ನೇ ಮನೆನೋ ಹೋದಾಗ ಅಥವಾ 12ನೇ ಮನೆಗೆ ಹೋದಾಗ ಆ ಪಾರ್ಟ್ ಏನಿದೆ ಅಂದ್ರೆ ಒಂದೊಂದು ಗ್ರಹಗಳಿಗೆ ಸಂಬಂಧಿಸಿದಂಗೆ ಒಂದೊಂದು ಅಂಗಗಳನ್ನ ನಾವು ಹೇಳ್ತೀವಿ. ಈಗ ಸೂರ್ಯ ಚಂದ್ರನ ಕಣ್ಣು ಅಂತ ಹೇಳ್ತೀವಿ. ಸೊ ಈಗ 2ನೇ ಮನೆ ಅನ್ಕೊಳ್ಳಿ, 2ನೇ ಮನೆಯ ಅಧಿಪತಿ 6ನೇ ಮನೆಗೆ ಹೋದ ಅಂತ ಅನ್ಕೊಳ್ಳಿ. ಇದು ಜನರಲ್ ಆಗಿ ಹೇಳ್ತಾ ಇರೋದು ನಾನು. ಥ್ರೋಟ್, ನಮ್ಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಅಂತ ಗೊತ್ತಾಗ್ಬೇಕು, ಅವಾಗ ನಾವು 6th ಹೌಸ್ನೇ ಫೋಕಸ್ ಮಾಡ್ಬೇಕಾಗತ್ತೆ. ಮತ್ತೆ ಈ ತರ ನಮ್ಮ ಹೆಲ್ತ್ ಇಶ್ಯೂಸ್ ನಮ್ಮ ಜನ್ಮ ಜಾತಕವನ್ನ ನೋಡಿ ನಾವು ತಿಳ್ಕೋಬಹುದು. ಮೇಡಮ್, ಈ ಒಂದು ಜಾತಕನ ನೋಡಿ ನೀವು ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಂಡಾದ್ಮೇಲೆ ಆರೋಗ್ಯದಲ್ಲಿ ಚೇತರಿಕೆ ಪಡ್ಕೊಂಡಂತಹ ಯಾವ್ದಾದ್ರು ನೈಜ ಉದಾಹರಣೆ ಇದೆಯಾ? ನಾನು ಸುಮಾರು ಜನಕ್ಕೆ ಹೆಲ್ತ್ ಇಶ್ಯೂಸ್ನ ಟಚ್ ಮಾಡ್ತೀನಿ. ನನಗೆ ನನ್ನ ಗುರುಗಳು ಹೇಳೋರು, ಯಾವಾಗ್ಲೂ ಯಾರಾದ್ರೂ ನಮ್ಮ ಹತ್ರ ಕನ್ಸಲ್ಟೇಷನ್ಗೆ ಅಂತ ಬಂದ್ರೆ ಫಸ್ಟ್ ನಾವು ನೋಡ್ಬೇಕಾಗಿರೋದು 8ನೇ ಮನೆಯನ್ನ ಅಂತ ಹೇಳೋರು. 8ನೇ ಮನೆ ಯಾಕೆ ಅಂತ ಹೇಳಿದ್ರೆ ಅದು ಆಯಸ್ಸಿನ ಸ್ಥಾನ. ನಮಗೆ ಆಯಸ್ಸಿದ್ದೆ ತಾನೇ ಮುಂದಕ್ಕೆಲ್ಲ ಜೀವನ ನಡೆಯೋದು. ಸೊ ನಮ್ಗೆ ಆಯಸ್ಸು ಒಂದಿದ್ರೆ ಬೇಡಿ ಬೇಕಾದ್ರೂ ತಿಂತೀನಿ ಅನ್ನುವಂತ ಒಂದು ಸ್ಲೋಗನ್ ಎಲ್ಲೋ ಓದ್ತಾ ಇದ್ದೆ. ಸೊ ಹಾಗೆ ಆಯಸ್ಸು ಒಂದಿದ್ರೆ ನಾವು ಏನಾದ್ರೂ ಮಾಡಿ ಬದುಕಬಹುದು ಅಂತ ಆಯಸ್ಸನ್ನ ನೋಡ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಹಾಗೆ ನಾನು ಸಾಮಾನ್ಯ ಚಿಕ್ಕ ಮಕ್ಕಳಿಗೆ ಹೆಚ್ಚು ನೋಡದೆ ಹೋದ್ರು ಒಂದು ಮಿಡ್ಲ್ ಏಜ್ ಆದ್ಮೇಲೆ ಯಾರು ಬಂದ್ರು ಅವರಿಗೆ ಆರೋಗ್ಯಕ್ಕೆ ನೋಡ್ತೀವಿ. ಆರೋಗ್ಯವನ್ನ ನೋಡಿ ಈ ತರದ ಸಮಸ್ಯೆ ಇದೆ, ಇದು ಆಗ್ಬಹುದು ಅಥವಾ ಇದು ಆಗೋದಿಲ್ಲ, ಇದು ಪರಿಹಾರ ಆಗದೇ ಇರುವಂತಹ ಕಾಯಿಲೆ ಅಥವಾ ಈ ಕಾಯಿಲೆಗೆ ಪರಿಹಾರ ಹೀಗಿದೆ, ಈ ತರ ವೇದಿಕ್ ರೆಮಿಡೀಸ್ ನ ಮಾಡ್ಕೊಳ್ಳಿ, ಆದ್ರೆ ಡಾಕ್ಟರ್ ಹತ್ರ ಹೋಗಿ. ಯಾಕೆ ಅಂದ್ರೆ ಮೆಡಿಕಲ್ ಸೈನ್ಸ್ ತುಂಬಾ ಇಂಪ್ರೂವ್ ಆಗಿದೆ. ನಿಮ್ಮ ಆರೋಗ್ಯ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು, ಅದು ಒಂದು ವಿಚಾರ. ಆದ್ರೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು, ನಮ್ಗೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಅದರ ಜೊತೆಗೆ ನಾವು ಜ್ಯೋತಿಷ್ಯಾಧಾರಿತವಾಗಿ ನಿಮಗೆ ಈ ರೀತಿಯ ಸಮಸ್ಯೆ ಬರುತ್ತೆ ಅಂತ ಹೇಳಿ ಬೇಕಾದಷ್ಟು ಉದಾಹರಣೆಗಳಿದೆ. ನಾನು ಒಂದು ಉದಾಹರಣೆ, ಇಲ್ಲಿ ನನ್ನ ಹತ್ರ ಅವರು ಡೈರೆಕ್ಟ್ ಆಗಿ ಒಬ್ರು ಬಂದಿರ್ಲಿಲ್ಲ. ಅವ್ರಿಗೆ ಅದೇ ನೀನು ಹೊಟ್ಟೆಗೆ ಸಂಬಂಧಿಸಿದಂಗೆ ಅಂತ ನಾನು ಅವಾಗ್ಲೇ ಹೇಳಿದ್ನಲ್ಲ, ಅದೇ ನನ್ನ ಕಸಿನ್ ಒಬ್ರು ನನ್ನ ಹತ್ರ ಒಂದು 32 ವರ್ಷ ಅಷ್ಟೇ, ಆ ಹುಡುಗನಿಗೆ 32 ವರ್ಷದ ಒಂದು ಪರ್ಸನ್ ಅವ್ರದ್ದು ಜಾತಕ ಕಳಿಸ್ಬಿಟ್ಟು ಇವ್ರಿಗೆ ಏನೋ ಸಮ್ ಹೆಲ್ತ್ ಇಶ್ಯೂ ಇದೆ, ಅವ್ರು ಯಾರು ಅಂತ ಕೂಡ ಹೇಳಿರ್ಲಿಲ್ಲ ನಂಗೆ. ಅವರು ಇದಕ್ಕೆ ಏನೋ ಹೆಲ್ತ್ ಇಶ್ಯೂ ಬಂದಿದೆ, ಏನಿರ್ಬೋದು ಆರೋಗ್ಯ ಸಮಸ್ಯೆ ಏನಿರಬಹುದು ಇವರಿಗೆ ಅಂತ ಅಂದ್ರು. ಸೊ ನಾನು ಅವ್ರದ್ದು ನೋಡ್ಬಿಟ್ಟು ಆ ಟೈಮಲ್ಲಿ ನಂಗೆ ಹೊಟ್ಟೆಗೆ ಸಂಬಂಧಿಸಿದ್ದು ಅಂತ ಕಾಣಿಸ್ತು. ಗುರುಗೆ ತುಂಬಾ ಮಟ್ಟಿಗೆ ಅಫ್ಲಿಕ್ಷನ್ಸ್ ಇತ್ತು. ಸೊ ಲಿವರ್, ಹೊಟ್ಟೆ ಈ ಥರಕ್ಕೆ ಸಂಬಂಧಿಸಿದ ಏನಾದ್ರೂ ಹೆಲ್ತ್ ಇಶ್ಯೂ ಬಂದಿರಬಹುದು, ಮೇಜರ್ ಹೆಲ್ತ್ ಇಶ್ಯೂ ಇರೋ ಚಾನ್ಸಸ್ ಇದೆ ಈಗ ಅಂತ ನಾನು ಪ್ರೆಡಿಕ್ಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಲಿವರ್ ಕ್ಯಾನ್ಸರ್ ಬಂದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಯಾವುದೇ ಪರಿಹಾರಗಳನ್ನ ಮಾಡ್ಕೊಳ್ಳುವಂತ ಪರಿಸ್ಥಿತಿಲೂ ಇರಲಿಲ್ಲ. ಅಂಡ್
ಡಾಕ್ಟರ್ ಹೆಲ್ಪ್ ತಗೊಂಡಿರ್ತಾರೆ ಫ್ಯಾಮಿಲಿಯವರು, ನನಗೆ ಡೈರೆಕ್ಟ್ ಟಚ್ ಇರೋರಲ್ಲ ಅವರು. ಬಟ್ ನಂಗೆ ಈ ಮೂಮೆಂಟ್ ಅಲ್ಲಿ ಅದನ್ನ ಹೇಳ್ಬೇಕು ಅನ್ನಿಸ್ತು. ಅವರು ಪ್ರಾಣ ಹಾನಿ ಆಯ್ತು ಅಂತ ಗೊತ್ತಾಯ್ತು ವಿಚಾರ. ಬಟ್ ಈ ತರ ನಮಗೆ ಗೊತ್ತಾದಾಗ ನಾವು ಜ್ಯೋತಿಷ್ಯ ರೀತಿಯ ಕೂಡ ಪರಿಹಾರ ಮಾಡ್ಕೊಂಡು ಮೆಡಿಕಲ್ ಹೆಲ್ಪ್ ತಗೊಂಡು, ನಾನು ಅದಕ್ಕಿಂತ ಮುಖ್ಯವಾಗಿ ಏನ್ ಹೇಳ್ತೀನಿ ಅಂದ್ರೆ ಆಯುರ್ವೇದದಲ್ಲಿ ಲೈಫ್ ಸ್ಟೈಲ್ ಚೇಂಜ್ ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ನಮ್ಗೀಗ ಈ ರಿಲೇಟೆಡ್ ಹೆಲ್ತ್ ಇಶ್ಯೂ ಬರುತ್ತೆ ಅಂತ ನಮಗೆ ಗೊತ್ತಾದ್ರೆ ನಾವು ಅದನ್ನ ಮುಂಚೆನೆ ಪರಿಹಾರ ಮಾಡ್ಕೊಳಕ್ ಏನ್ ಬೇಕೋ ನೋಡ್ಕೋಬೇಕಲ್ವಾ. ಅಂದ್ರೆ ಈಗ ನಾವ್ ಹೇಳ್ತೀವಲ್ವಾ, ರೋಗ ಬಂದ ಮೇಲೆ ಔಷಧಿ ತಗೊಳ್ಳೋದಕ್ಕಿಂತ ಅದನ್ನ ಬರದಂಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ ಅಂತ. ಆ ತರದ ಒಂದು ನಾವು ಮಾಡ್ಕೊಳ್ಬಹುದು. ಈ ತರ ಬೇಕಾದಷ್ಟು ಉದಾಹರಣೆಗಳಿವೆ. ಓಕೆ ಮೇಡಮ್, ಈಗ ಕೊನೆಯದಾಗಿ ಈ ಜ್ಯೋತಿಷನ ನಂಬದೇ ಇಲ್ಲ ಅನ್ನೋರ್ಗೆ ಏನ್ ಹೇಳ್ತೀರಾ? ಸುಬ್ಬು ಅವರೇ, ಈ ನಂಬಿಕೆ ಅನ್ನುವಂಥದ್ದು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಸಾಮಾನ್ಯವಾಗಿ ಯಾರನ್ನು ಜ್ಯೋತಿಷ್ಯ ನಂಬಿ ನೀವು ಅಂತ ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಈ ಅನುಭವ ಇದೇನಿದೆ ಜ್ಯೋತಿಷ್ಯ ಅನುಭವಿಸಿ ಪಡ್ಕೊಳ್ಬೇಕಾಗಿರುವಂಥದ್ದು. ಅವ್ರ ಅನುಭವ ಆಗಿರೋರು ಅದನ್ನ ನಂಬ್ತಾರೆ, ಅನುಭವ ಆಗಿಲ್ದೇ ಇರೋರು ಅನುಭವ ಆಗೋವರೆಗೂ ವೆಯ್ಟ್ ಮಾಡ್ತಾ ಇರ್ತಾರೆ. ಅದನ್ನ ಹೇಳ್ಬೋದು ಅಷ್ಟೇ. ಯಾಕೆಂದ್ರೆ ನಾವು ಇಲ್ಲಿ ಯಾರನ್ನು ನಂಬಿಸೋ ಪ್ರಯತ್ನ ಬೇಡ, ಅವರ ಅನುಭವಕ್ಕೆ ಬರ್ಲಿ ಬಿಡಿ. ಸೊ ಅದಕ್ಕೆ ಬಿಟ್ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ. ಮೇಡಮ್, ಇನ್ನ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಲೈಫ್ ಅಟ್ ನೇಚರ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ವಿಚಾರದ ಬಗ್ಗೆ ನೀವು ಮಾತಾಡ್ತೀರಾ ಅಂತ? ನಾನು ಈಗ ಪ್ರೆಸೆಂಟ್ ಆಗಿ ನನ್ನ ಪ್ಲಾನ್ ಏನಿದೆ ಅಂತ ಹೇಳಿದ್ರೆ ಸುಬ್ಬು ಅವರೇ, ನಾನು ವೀಕ್ಷಕರಿಗೆ ಯಾವ ರಾಶಿಯವರಿಗೆ ಅಥವಾ ಯಾವ ಲಗ್ನದವರಿಗೆ ಯಾವ ರೀತಿಯ ಹೆಲ್ತ್ ಇಶ್ಯೂಸ್ ಬರಬಹುದು ಅಂತ ಕೊಡ್ತೇನೆ. ಅದಾದ ನಂತರ ಪ್ರತಿ ವಾರನೂ ಯಾವ ವಾರದಲ್ಲಿ ಯಾವ ರಾಶಿಯವರಿಗೆ ಯಾವ ರೀತಿಯ ಹೆಲ್ತ್ ಇಶ್ಯೂ ಬರಬಹುದು, ಅವರ ಲೈಫ್ ಸ್ಟೈಲ್ ನ ಯಾವ ತರ ಇಟ್ಕೊಳ್ಳೋದ್ರಿಂದ ಅದನ್ನ ರಿಸಾಲ್ವ್ ಮಾಡ್ಕೊಳ್ಬಹುದು. ಈ ತರದೊಂದಷ್ಟು ಸೀರೀಸ್ ನ ಮಾಡ್ತಾ ಹೋಗೋಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದರಿಂದ ನಮ್ಮ ವೀಕ್ಷಕರಿಗೂ ಕೂಡ ಸಾಕಷ್ಟು ಹೆಲ್ಪ್ ಆಗಬಹುದು. ಓಕೆ, ಗ್ರೇಟ್. ಆಸ್ಟ್ರಾಲಜಿ ಪ್ಲಸ್ ಪ್ರಾಕ್ಟಿಕಲ್ ಆಗಿ ಪ್ಲಸ್ ಲೈಫ್ ಸ್ಟೈಲ್ ಚೇಂಜಸ್ಸು ಪ್ಲಸ್ ಆಯುರ್ವೇದ, ಇದೆಲ್ಲನೂ ನೀವು ಇನ್ನು ನಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಬೋದು. ಸೊ ಇಷ್ಟೆಲ್ಲ ವಂಡರ್ಫುಲ್ ವಿಚಾರಗಳನ್ನ, ನಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು. ಸೊ ಮರಿದರೆ ಲೈಫ್ ಅಟ್ ನೇಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೋಗ್ತಾ ಬರೀ ಆಯುರ್ವೇದ ಅಷ್ಟೇ ಅಲ್ಲ, ಮೆಡಿಕಲ್ ಆಸ್ಟ್ರಾಲಜಿ ಬಗ್ಗೆನೂ ಸಹ ವಿಡಿಯೋಸು ನಿಮಗೆ ತಲುಪುತ್ತೆ.